ದಾವೀದನಿಗೆ ಎರಡು ವಿಷಯಗಳ ಮೇಲೆ ತುಂಬ ಪ್ರೀತಿ. ಅರಸನಾದಂಥ ದಾವೀದನಿಗೆ ಎರಡು ವಿಷಯಗಳಲ್ಲಿ ತುಂಬ ಪ್ರೀತಿ. ಒಂದು, ಕರ್ತನ ಮೇಲೆ ಆತನಿಗೆ ತುಂಬ ಪ್ರೀತಿ. ಈ ದಾವೀದನಿಗೆ ಒಂದು ದೇವರ ಮೇಲೆ ಎಷ್ಟು ಪ್ರೀತಿ ಅಂದರೆ, ಅವನು ಆ ದೇವರು ಬೇಡ ಅಂತ ಹೇಳಿದ್ರೆ ಮುಗಿದೋಯ್ತು, ಅದನ್ನು ಮುಟ್ಟೋದನೇ ಇಲ್ಲ, ಅಷ್ಟು ಪ್ರೀತಿ ಆತನಿಗೆ, ದಾವೀದ ಅರಸನಿಗೆ. ಅದಕ್ಕೆ ಈಕ್ವಲ್ ಆಗಿ ಎರಡನೇ ಪ್ರೀತಿ ಆತನಿಗೆ ಅಂದರೆ ಇಸ್ರಾಯೇಲ್ ಜನರ ಮೇಲೆ. ಒಂದು ದಿನ ಏನಾಗ್ತಾ ಇದೆ ಅಂದರೆ, ದಾವೀದನು ಬೆರ್ಷೆಬಳ ಜೊತೆಗೆ ಪಾಪ ಮಾಡಿದ ನೋಡಿ. ಪಾಪ ಮಾಡಿದ ನಂತರ ದೇವರು ಅವರಿಗೆ ಈ ಪ್ರಶ್ನೆ ತುಂಬ ಕಾಲ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಇವತ್ತು ಕೊನೆಗೆ ದೇವರು ಒಂದು ಉತ್ತರವನ್ನು ನನಗೆ ತೋರಿಸ್ಕೊಟ್ಟ. ಅದರಲ್ಲಿ ಇಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಓಕೆ. ನಾನು ಹೇಳುವಂಥ ಎಲ್ಲ ಸಾರಾಂಶ, ಇದೆಲ್ಲ ಸಂಗತಿಗಳು ಮೊದಲನೇ ಸಮುವೇಲನ ಪುಸ್ತಕ 16, 17, 18. ಅವನಿಗೆ ತುಂಬ ಮಮತೆ ಜನರ ಮೇಲೆ. ಒಂದಿನ ಏನಾಯ್ತು ಅಂದರೆ, ಅವನು ಪಾಪ ಮಾಡಿದಾಗ ದೇವರು ಅವನಿಗೆ 3 ಆಯ್ಕೆಗಳನ್ನು ಕೊಡ್ತಾ ಇದ್ದಾನೆ. ನೋಡು, ನೀನು ಪಾಪ ಮಾಡಿದ್ದೀಯಾ, ತಪ್ಪು ಮಾಡಿದ್ದೀಯಾ, ಶಿಕ್ಷೆ ಖಂಡಿತ. ಆದರೆ ನಾನು ನಿನಗೆ 3 ಆಯ್ಕೆಗಳನ್ನು ಕೊಡ್ತೀನಿ. 1, 3 ತಿಂಗಳು ವೈರಿಗಳು ನಿನ್ನನ್ನು ಸೋಲಿಸ್ತಾರೆ, ನೀನು ವೈರಿಗಳ ಕೈಯಲ್ಲಿ ಬೀಳ್ತೀಯ. 2, ಬರಗಾಲ ನಿನ್ನ ದೇಶದ ಮೇಲೆ ಬರ್ತದೆ. 3, ರೋಗ ನಿನ್ನ ದೇಶದ ಮೇಲೆ ಬರ್ತದೆ. ನಿನ್ನ ಶಿಕ್ಷೆನ ನೀನೇ ಆರಿಸ್ಕೊ ದೇವರು ಹೇಳ್ತಾ ಇದ್ದಾನೆ 3ರಲ್ಲಿ 1. ಆಗ ಅಲ್ಲಿ ದಾವೀದನ ಒಂದು ಸುಂದರವಾದ ಮಾತು ಹೇಳ್ತಾನೆ. ಏನು ಹೇಳಿ, ನನ್ನ ಪ್ರಾಣ ಸಂಕಟವನ್ನು ನಾನು ಏನು ಹೇಳಲಿ? ವಾಟ್ ಶಾಲ್ ಐ ಸೇ ಅಬೌಟ್ ಟರ್ಬುಲೆನ್ಸ್ ದಟ್ ಹ್ಯಾಸ್ ಕಮ್ ಅಪ್ ಆನ್ ಮೀ? ನನ್ನ ಮೇಲೆ ಬಂದಿರುವಂಥ ಪ್ರಾಣ ಸಂಕಟವನ್ನು ನಾನು ಏನು ಹೇಳಲಿ? ಅಲ್ಲಿ ಆತನು ಪ್ರವಾದಿಯಾದಂಥ ನಾತಾನನು ಈ ವಾಕ್ಯವನ್ನು ತಂದಾಗ ಅವನಿಗೆ ಹೇಳ್ತಾನೆ, ಅವನ ಮುಂದೆ ಕರ್ತನ ಮುಂದೆ ಸಾಷ್ಟಾಂಗ ಬಿದ್ದು ಹೇಳ್ತಾನಂತೆ, ನಾನು ವೈರಿಯ ಕೈಯಲ್ಲಿ ಬೀಳೋದಕ್ಕಿಂತ ಯೆಹೋವನ ಕೈಯಲ್ಲಿ ಬೀಳುವುದೇ ನನಗೆ ಲೇಸು, ಅವನ ಚಿತ್ತ ಇದ್ದಂಗೆ ನನಗೆ ಮಾಡಲಿ ಅಂತ ಹೇಳುವಾಗ ಅಲ್ಲಿ ಏನಾಗ್ತಾ ಇದೆ, ದೇಶದ ಮೇಲೆ ರೋಗ ಬರ್ತಾ ಇದೆ. ಸಾವಿರಾರು ಜನರು ಸಾಯಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ದೇವರ ವಾಕ್ಯ ಹೇಳ್ತಾ ಇದೆ, ದಾವೀದನು ತನ್ನ ಜನರನ್ನು ಸಾಯುವುದನ್ನು ನೋಡುವಾಗ ಯೆಹೋವನ ಆಲಯದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಸಾಷ್ಟಾಂಗ ಬಿದ್ದು ಒಂದು ಮಾತು ಹೇಳ್ತಾ ಇದ್ದಾನೆ. ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯೆಹೋವನೇ, ದಾವೀದನು ಜನಸಂಹಾರಕ ದೂತನನ್ನು ಕಂಡಾಗ, ದಾವೀದನು ಜನಸಂಹಾರಕನ ದೂತನನ್ನು ಕಂಡಾಗ ಯೆಹೋವನಿಗೆ ಮೂರ್ಖತನದಿಂದ ಪಾಪ ಮಾಡಿದೆನು ನಾನು. ಪಾಪ ಮಾಡಿದವನು, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಲೈನು. ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ನಿನ್ನ ಕೈಗೂ ನನಗೂ, ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಅದೇ ಕ್ಷಣದಲ್ಲಿ ಸಂಹಾರಕನಾದಂಥ ದೇವದೂತ ಜನರನ್ನು ಸಾಯಿಸೋದನ್ನು ನಿಲ್ಲಿಸ್ಬಿಟ್ನಂತೆ. ದಾವೀದನಿಗೆ ಜನರ ಮೇಲೆ ತುಂಬ ಮಮತೆ, ಯೆಹೋವನ ಮೇಲೆ. ಅದನ್ನೇ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬನು ಬಂದು ಯೇಸು ಸ್ವಾಮಿಯನ್ನು ಒಬ್ಬನು ಬಂದು ಕೇಳ್ತಾ ಇದ್ದಾನೆ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಆಜ್ಞೆ ಯಾವುದು ಅಂತ ಕೇಳಿದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಕರ್ತನಾದ ಯೆಹೋವನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದಕ್ಕೆ ಸಮವಾದ ಇನ್ನೊಂದು ಆಜ್ಞೆ ಏನೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಯಾವುದೂ ಹಳೆಯದಿಲ್ಲ, ಹೊಸದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಓದೋದಾದರೆ ಅದನ್ನು ಹಳೆ ಒಡಂಬಡಿಕೆಯ ನೆರಳಲ್ಲಿ ಓದೋದಾಗಿದ್ದರೆ ಪ್ರತಿಯೊಂದರ ಪ್ರಕಟಣೆ ತಿಳಿದು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲೇ ಇದ್ದೀರಾ ಅಂದ್ಕೊಳ್ತೇನೆ. ಈ ದಾವೀದನು ತನ್ನ ಜನರನ್ನು ಇಷ್ಟು ಪ್ರೀತಿ ಮಾಡೋನು, ಯೆಹೋವನನ್ನು ಇಷ್ಟಾಗಿ ಪ್ರೀತಿ ಮಾಡೋನು. ಅವನಿಗೆ ಈ ಇಸ್ರಾಯೇಲರ ಮೇಲೆ ಎಷ್ಟು ಗೌರವ ಅಥವಾ ಹೆಗ್ಗಳಿಕೆ ಅವನಿಗೆ ತನ್ನ ಜನರ ಮೇಲೆ ಅಂತಂದರೆ, ದೇವ್ರ ವಾಕ್ಯ ಹೇಳ್ತದೆ, ಗೋಲಾಯತನನ್ನು ಕೊಲ್ಲಿಕ್ಕೆ ಹೋದಾಗ ಗೋಲಾಯತನ ಹೇಳ್ತಾ ಇದ್ದಾನೆ, ಗೋಲಾಯತನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನ ಕೂಗಿ ಅವರಿಗೆ, ನೀವು ಯುದ್ಧ ಮಾಡಲಿಕ್ಕೆ ಬಂದದ್ದೇಕೆ? ನಾನು ಫಿಲಿಸ್ಟಿಯನು. ಯಾರು ಹೇಳ್ತಾ ಇದ್ದಾರೆ? ಗೋಲಾಯತನ್ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ ಏನು ಹೇಳ್ತಾ ಇದ್ದಾನೆ ಅವನು, ನಾನು ಫಿಲಿಸ್ಟಿಯನು. ಮುಂದಿನ ಲೈನ್ ಏನು ಹೇಳ್ತಾನೆ, ನೀವು ಸೌಲನ ಸೇವಕರು. ಏನು ಹೇಳ್ತಾ ಇದ್ದಾನೆ? ನಾನು ಫಿಲಿಸ್ಟಿಯನು,
ನೀವು ಸೌಲನ ಸೇವಕರು. ಆದ್ರೆ ದಾವೀದನು ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಅದೇ ಇಸ್ರಾಯೇಲರನ್ನ ಕೇಳ್ತಾ ಇದ್ದೀರ ಅನ್ಕೊಳ್ತೇನೆ. ದಾವೀದನು ಅದೇ ಗೋಲಿಯಾತನ ಕೊಚ್ಚಿಕೊಳ್ಳುವಿಕೆಯನ್ನ ಕೇಳುವಾಗ ಅರಸನಾದಂಥ ಸೌಲನ ಮುಂದೆ ಬಂದು ನಿಂತು, ನಿನ್ನ ದಾಸನಿಗೆ ಇವನನ್ನ ಯುದ್ಧ ಮಾಡಿ ಸೋಲಿಸ್ಲಿಕ್ಕೆ ಆಜ್ಞೆ ಆಗಬೇಕು ಅಂತ ಸೌಲ ಅರಸನ ಆಜ್ಞೆನ ಕೇಳುವಾಗ ದಾವೀದನೇನು ಹೇಳ್ತಾನೆ ನೋಡಿ. ದಾವೀದನು ಹೇಳ್ತಾ ಇದ್ದಾನೆ, ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವ. ಈ ಫಿಲಿಸ್ಟಿಯನು ಯಾರನ್ನ ನಿಂದಿಸ್ತಾ ಇದ್ದಾನೆ? ಇಸ್ರಾಯೇಲ್ಯರನ್ನ ನಿಂದಿಸ್ತಾ ಇದ್ದಾನೆ. ಇಸ್ರಾಯೇಲರ ಬಗ್ಗೆ ಈ ಫಿಲಿಸ್ಟಿಯನ್ ಏನ್ ಹೇಳ್ತಾ ಇದ್ದಾನೆ? ಸೌಲನ ಸೇವಕರು. ಆದ್ರೆ ಅದೇ ಜನರ ಬಗ್ಗೆ, ಅದೇ ಇಸ್ರಾಯೇಲರ ಬಗ್ಗೆ ದಾವೀದನು ಏನ್ ಹೇಳ್ತಾ ಇದ್ದಾನೆ? ಜೀವ ಸ್ವರೂಪನಾದ ದೇವರ ಸೈನ್ಯ ಇಸ್ರಾಯೇಲು. ನನಗೆ ಯಾರು ಏನಂತಾರೆ ನಿಮ್ ಬಗ್ಗೆ ಚಿಂತನೆ ಇಲ್ಲ. ಆದ್ರೆ ಪ್ರಕಟಣೆ ಉಳ್ಳಂತ ದೈವ ಭಕ್ತ, ಆತ್ಮ ಮಂಡಲದಲ್ಲಿ ಕಣ್ಣು ತೆರೆಯಲ್ಪಟ್ಟಂತ ದೇವರ ಸೇವಕ, ಒಬ್ಬ ದೇವದೂತ, ಒಂದು ದುರಾತ್ಮವು ಸಹ ನಿನ್ನನ್ನು ನೋಡುವಾಗ ಜೀವ ಸ್ವರೂಪನಾದ ಸೇನಾಧೀಶ್ವರನಾದ ಯೆಹೋವನ ಸೈನ್ಯ. ಅರ್ಥ ಆದವ್ರು ಯಾರಾದ್ರೂ ಇಲ್ಲಿದ್ರೆ ಯಾವ ಮನುಷ್ಯನ ಸೇವಕನಲ್ಲಂತೆ, ಯಾವ ಮನುಷ್ಯನಿಗೆ ಯಾರು ಮನುಷ್ಯನ ಸಾಲದಲ್ಲಿ ಬಿದ್ದವನಲ್ಲಂತೆ, ಜೀವ ಸ್ವರೂಪನಾದಂಥ ದೇವರ ಸೈನ್ಯವನ್ನ ನಿಂದಿಸುವವನು ಇವನ್ ಯಾರಂತೆ? ಜ್ಞಾಪಕ ಮಾಡಿಕೊಡ್ತೀನಿ ನಿಮಗೆ. ಅವತ್ತು ಇಬ್ಬರು ಕೊಚ್ಚಿಕೊಂಡ್ರು. ಒಬ್ಬ ಗೋಲಿಯಾತನು ಕೊಚ್ಚಿಕೊಂಡ, ಇನ್ನೊಂದು ದಾವೀದನು ಕೊಚ್ಚಿಕೊಂಡ. ಗೋಲಿಯಾತನು ಕೊಚ್ಚಿಕೊಂಡು ಹೇಳ್ತಾ ಇದ್ದಾನೆ, ನಾನೇನು ನಾಯಿಯೋ? ನಾಯಿಯನ್ನ ಹೊಡಿಲಿಕ್ಕೆ, ಸದೆ ಬಡಿಲಿಕ್ಕೆ ಬಂದಂತೆ ಒಬ್ಬ ಪೋರನನ್ನ, ಅಂದ್ರೆ ಒಬ್ಬ ಹುಡುಗನನ್ನ, ಒಬ್ಬ ಪೋರಗನನ್ನ ಬೆತ್ತದಿಂದ, ಕವಣೆಯಿಂದ ಏನು ನಾಯಿ ಹೊಡಿಲಿಕ್ಕೆ ಬಂದ್ಯಾ ಅಂತ ಅವನು ಕೊಚ್ಕೊಂಡ್ರೆ, ಇವನು ಹೇಳ್ತಾನೆ, ನಾನು ಜೀವ ಸ್ವರೂಪನಾದಂಥ ಯೆಹೋವನ ನಾಮದಲ್ಲಿ ಬಂದಿದ್ದೀನಂತ. ಯಾರು ಏನೇ ಹೇಳಿ ಒಂದು ವಿಷಯ ನೀನು ಅರ್ಥಕೋ. ಭೂಮಿಯ ಮೇಲೆ ಭಕ್ತರು, ಭೂಮಿಯ ಮೇಲೆ ವಿಶ್ವಾಸದಲ್ಲಿರುವಂಥ ನೀವುಗಳು ಸೇನಾಧೀಶನಾದ ಯೆಹೋವನ ಸೇನೆಯಾಗಿದ್ದೀರ. ನಿಮ್ಮ ಮೂಲಕನೇ ನೋಡಿ, ಇನ್ನು ಸ್ವಲ್ಪ ಬಿಡಿಸ್ಕೊಂಡು ನೋಡ್ಕೊಳ್ಳೋಣ. ಒಬ್ಬ ದೂತನನ್ನು ಕಳಿಸಿದ್ರೆ ಗೋಲಿಯಾತನನ್ನ ಈಸಿಯಾಗಿ ಕೊಲ್ಬೋದು. ಒಬ್ಬ ಕುರಿ ಕಾಯೋನನ್ನ ಕಳಿಸಿದ್ರೆ ಬೇಗ ಕೊಲ್ಬೋದು ಅಲ್ವಾ? ದೇವರು ಬೇಕಿದ್ರೆ ತಟ್ಟನೆ ದೇವದೂತನನ್ನು ಕಳಿಸ್ಬಿಡ್ಬೋದಿತ್ತು. ಇಲ್ಲ, ಈ ಕಚ್ಚಾ ಗೋಲಿ ಖೇಲ್ನೆವಾಲೇನ ಅಂದ್ರೆ ಈ ಚಿಕ್ಕದ್ರಲ್ಲಿ ಚಿಕ್ಕವರಿಂದ ಸಹಿತ ಗೋಲಿಯಾತನನ್ನ ಕೊಲ್ಲೋದ್ರಲ್ಲಿ ಇಷ್ಟು ಇರೋ ಮಜಾ ಕರ್ತನಿಗೆ ಪರಲೋಕದಿಂದ ಕಳಿಸಿ ಕೊಲ್ಲೋದ್ರಲ್ಲಿಲ್ಲ. ಅದಕ್ಕೆ ಅವನು ಯಾವ ದೂತನಿಗೂ ಹೇಳಿಲ್ಲ ನೀನು 1000 ಓಡಿಸ್ತೀಯ, ನಿನ್ನಲ್ಲಿ ಇಬ್ಬರು 10,000 ಓಡಿಸ್ತಾರಂತ. ಆದರೆ ತನ್ನ ಭಕ್ತರಿಗೆ ಹೇಳ್ಬಿಟ್ಟ, ನಿಮ್ಮಲ್ಲಿ ಒಬ್ಬನು 1000 ಓಡಿಸೋದಾಗಿದ್ದರೆ ಇಬ್ಬರು 10,000 ಓಡಿಸ್ತೀರ. ಈ ವ್ಯತ್ಯಾಸ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಕೀರ್ತನೆ 15ರಲ್ಲಿ ಬರೀ 5 ವಚನಗಳಿದೆ. ಅಲ್ಲಿ ಭಕ್ತರ ಬಗ್ಗೆ ಏನು ಹೇಳ್ತದೆ ನೋಡಿ. ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ. ನೋಡಿ, ಯೆಹೋವನೇ ನಿನ್ನ ಗುಡಾರದಲ್ಲಿ ವಾಸಿಸ್ಲಿಕ್ಕೆ ಯೋಗ್ಯನಾದವನು ಯಾರು? ಮುಂದೆ, ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು
ಹಾ ನೀತಿವಂತನು, ಹಾ. ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಹಾ. ಆಗಿರಬೇಕು. ಹಾ ಅವನು ಚಾಡಿಯನ್ನು ಹೇಳದವನು, ಅಯ್ಯಯ್ಯೋ ಹಾ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಹಾ. ಯಾರನ್ನೂ ನಿಂದಿಸದವನೂ ಆಗಿರಬೇಕು. ಹಾ ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಹಾ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು. ಹಾ, ಅದನ್ನ ಅಂಡರ್ಲೈನ್. ಯೆಹೋವನ ಭಯ ಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು. ಕೇಳ್ತಾ ಇದ್ದೀರಾ? ಯೆಹೋವನ ಭಯಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು. ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಅದರಲ್ಲಿ ತುಂಬ ಆಶೀರ್ವಾದ ಇದೆ. ಯಾರಾದರೂ ಇವರು ದೇವರಿಗೆ ಭಯ ಪಡ್ತಾರೆ ಅಂತ ಇವರು ಅಂಥವ್ರನ್ನ ಸನ್ಮಾನಿಸ್ಬೇಕು. ಅದ್ರಲ್ಲಿ ತುಂಬ ಆಶೀರ್ವಾದ ಇದೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ. ಆಮೇನ್ ಆಮೇನ್. ಅವನು ಇದನ್ನ ದಾವೀದನು ಒಂದು ದಿನ ಏನಾಯ್ತಂದ್ರೆ, ನೆಕ್ಸ್ಟ್ ಮುಂದಿನ ಚರಣಕ್ಕೆ ಬರ್ತಾ ಇದ್ದೀನಿ, ಸ್ವಲ್ಪ ಧ್ಯಾನ ಕೊಡಿ. ಯವನಸ್ಥನಾದಾಗ ದಾವೀದನನ್ನ ಸೌಲನು ಬೆನ್ನಟ್ತಾ ಇದ್ದಾನೆ ಕೊಲ್ಬೇಕಂತ. ಬೈಬಲ್ ಕತೆ ಓದಿದ್ದೀರಾ, ಚರಿತ್ರೆ ಗೊತ್ತಿದೆ ಅಂತ ನೇರವಾಗಿ ಬರ್ತಾ ಇದ್ದೀನಿ. ದಾವೀದನನ್ನು ಕೊಲ್ಲಿಕ್ಕೆ ಹುಡುಕ್ತಾ ಇದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕಂತ ಆತನು ಛಲ ತೊಟ್ಟು ಬೆನ್ನು ಹತ್ತಿದ್ದಾನೆ. ಯಾಕಂದ್ರೆ ಆತನಿಗೆ ಚೆನ್ನಾಗಿ ಅರಿವಾಗ್ಬಿಟ್ಟಿದೆ, ದಾವೀದನು ಜನಪ್ರಿಯನಾಗ್ತಾ ಇದ್ದಾನೆ, ಇನ್ನು ನನಗೆ ಉಳುವಿಲ್ಲ ಅಂತ. ಆವಾಗ ಕೊನೇ ಸಾರಿ ದಾವೀದನು ಒಂದು ಅಡವಿಯಲ್ಲಿದ್ದಾಗ ಸೌಲನು ಒಬ್ಬನನ್ನು ಹಿಡಿಲಿಕ್ಕೆ, ಒಬ್ಬನ ಜೊತೆಗೆ ಇವನ ಜೊತೆಗೆ ಎಷ್ಟು ಜನ ಇದ್ದಾರೆ ಅಂದರೆ ಬರೀ 600 ಜನ ಇದ್ದಾರೆ. ಇವನ ಜೊತೆಗೆ ಬರೀ ಇರೋರು 600 ಜನ. ಈ 600 ಜನರನ್ನು ಸೆರೆ ಹಿಡಿಯೋದಕ್ಕಾಗಿ 3000 ಸೈನಿಕರನ್ನ ತೊಗೊಂಡು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಇವ್ರು ಸಿಕ್ಕಲಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ. ಪ್ರತಿ ಸಾರಿ ಯೆಹೋವನವ್ರನ್ನ ತಪ್ಪಿಸ್ತಾ ಇದ್ದಾನೆ. ಒಂದು ವೇಳೆ ಅವನು ನಾನು ನನ್ನ ಕಣ್ಣು ಗುಡ್ಡಿ ಅಂತ ಸಾಕುವೇನಂತ ಹೇಳಿದ್ರೆ 100% ಆತನ ಸಣ್ಣ ಗುಡ್ಡಿ ಅಂತ ಸಾಕ್ತಾನೆ. ನಿನಗೆ ಕೊಡಲ್ಪಟ್ಟಿರುವಂಥ ದರ್ಶನವನ್ನು ನೆರವೇರಿಸುವಂಥ ಶಕ್ತಿ ಆತನಲ್ಲಿದೆ. ಒಂದು ದಿನ ಆ ಕೊನೆ ಗಳಿಗೆಯಲ್ಲಿ ತಪ್ಪಿಸ್ಕೊಂಡಾಗ ಈಗ ದಾವೀದ ತುಂಬ ಟಯರ್ಡ್ ಆಗಿಬಿಟ್ಟು ಸಾಕಾಗ್ಬಿಡ್ತು ಅವನಿಗೆ. ಓಡಿ 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 ಸಾಕಾಯ್ತು ಅವನಿಗೆ. ಇಲ್ಲಿ 2 ವಿಷಯಗಳನ್ನ ನಿಮಗೆ ಗಮನಕ್ಕೆ ತರ್ತೀನಿ, ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ. ದಾವೀದನು ಇನ್ನೂ ಚಿಕ್ಕ ಬಾಲಕನಾಗಿದ್ದಾಗ, ಯವನಸ್ಥನಾಗಿದ್ದಾಗ, ಚಿಕ್ಕ ಬಾಲಕನಾಗಿದ್ದಾಗ ಆತನ ಸ್ವಂತ ಮನೆಯಲ್ಲಿ ತನ್ನ ಪ್ರವಾದಿಯನ್ನು ಕಳುಹಿಸಿ ದೇವರು ಎಣ್ಣೆಯಿಂದ ಆತನ ತಲೆ ಮೇಲೆ ಸುರಿದು ಅವನಿಗೆ ಪ್ರವಾದನೆ ನುಡಿದಿದ್ದಾರೆ. ಏನಂತ? ಇವನು ಇಸ್ರಾಯೇಲರ ಅರಸ. ಆದರೆ ಆ ಸಮಯದಲ್ಲಿ ಇದ್ದಂಥ ಇಸ್ರಾಯೇಲರ ಅರಸನಾದಂಥ ಸೌಲನು ಇವನನ್ನು ಬೆನ್ನಟ್ಟಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಮೇಲೆ ಬೆನ್ನಟ್ಟಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ನಿಮಗೆ ಕೇಳ್ತೀನಿ, ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ಇದರಲ್ಲಿ ಯಾರ ಬಲವುಳ್ಳದ್ದು? ಇವನ ಹತ್ರ ಸೈನ್ಯವಿಲ್ಲ, ಆದರೆ ದೇವರ ವಾಗ್ದಾನ ಇದೆ. ಇವನ ಹತ್ರ ಸೈನ್ಯ ಇಲ್ಲ, ಆದರೆ ಬಲವಾದ ದೇವರ ವಾಗ್ದಾನ. ಅದು ಆ ಸಮಯದಲ್ಲಿ ಪ್ರವಾದನೆಯಿಂದ 12 ಪ್ರಾರ್ಥನೆಗೆ ಚರಿತ್ರೆಯಲ್ಲಿಯೇ ಉತ್ತರವಾಗಿ ಬರೆಯಲ್ಪಟ್ಟು ಹುಟ್ಟಿದಂಥ ಏಕೈಕ ಪ್ರವಾದಿ, ಬೈಬಲಿನ ಒಂದೇ ಒಂದು ಪ್ರವಾದಿ. ಎಂಥವನಂದ್ರೆ ಅವನ ಬಗ್ಗೆ ಮಾತ್ರ ಈ ರೀತಿ ಬರೆದಿದೆ, ಸಮುವೇಲನು ನುಡಿದ ಪ್ರವಾದನೆಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ. ಯಾರಾದ್ರೂ ಇದನ್ನು ಕೇಳ್ತಾ ಇದ್ರೆ ಕೇಳಿ. ಈ ಸಮುವೇಲನ ಬಗ್ಗೆ ಒಂದು ಬಲವಾದ ಪ್ರವಾದನೆ, ಆತನ ಪ್ರವಾದನೆಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ. ಈ ಪ್ರವಾದಿ ತನ್ನ ಎಣ್ಣೆ ಕೊಂಬನ್ನ ತುಂಬಿಕೊಂಡು ಈತನಲ್ಲಿ ರಹಸ್ಯವಾಗಿ ತನ್ನ ತಲೆ ಮೇಲೆ ಸುರಿದು, ಇಸ್ರಾಯೇಲರ ಭವಿಷ್ಯದ ಅರಸ ನೀನು, ಯೆಹೋವನು ಇಂತೆನ್ನುತ್ತಾನೆ ಅಂತ ಹೇಳಿ ಅವನನ್ನು ಪ್ರವಾದಿಸಿ ಅಭಿಷೇಕಿಸಿದ್ದಾನೆ. ಅವನ ಹತ್ರ ಸೈನ್ಯ ಇಲ್ಲ, ಆತನ ಹತ್ರ ಕತ್ತಿ ಇಲ್ಲ, ಆತನ ಹತ್ರ ಏನೂ ಇಲ್ಲ, ಆದರೆ ಬಲವಾದ ದೇವರ ವಾಗ್ದಾನ ಇದೆ. ಆದ್ರೆ ಈ ಕಡೆಯಲ್ಲಿ ಸೌಲನಿದ್ದಾನೆ, ಸೈನ್ಯವಿದೆ. ಒಂದು ದಿನ ದಾವೀದನು ಸೌಲನಿಗೆ ದೆವ್ವ ಹಿಡಿದು ಕಿರಿಕಿರಿ, ಮನಸ್ಸೆಲ್ಲ ಕಿರಿಕಿರಿ ಆಗುವಾಗ ಕಿನ್ನರಿ ಬಾರಿಸ್ತಾ ಇದ್ರೆ ಬರ್ಚಿ ತಗೊಂಡು ಹೆಂಗೆ ಎಸದ ಅಂದ್ರೆ ಅದ ಬಲ ನೋಡಿ. ನಾವು ಓದುವಾಗ ಸುಮ್ಮನೆ ಓದ್ಬಿಡ್ತೀವಿ. ಬೈಬಲ್ ಏನ್ ಹೇಳ್ತದ ಅಂದ್ರೆ, ಸೌಲನು ಈಟಿಯನ್ನ ಎಸೆಯಲು ಅದು ಗೋಡೆಯಲ್ಲಿ ನಾಟ್ಕೊಳ್ತಂತೆ. ದಾವೀದನು ಒಳ್ಳೆಯವನು, ಕೇಳಿ ಇವತ್ತು ಬಲವಾದ ರೀತಿಯಲ್ಲಿ ದೇವರು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ.
ಸೀನಿಯರ್ ಪಾಸ್ಟರ್ ಅವನು ಬಾರಿಸೋದು ನನಗಿಂತ ಚೆನ್ನಾಗಿ ಬಾರಿಸ್ತವನೆ. ಇವ್ರಿಗೆ ಗೊತ್ತೂ ಇಲ್ಲ ರಹಸ್ಯದಲ್ಲಿ, ಸೌಲನಿಗೆ ಗೊತ್ತೂ ಇಲ್ಲ ರಹಸ್ಯದಲ್ಲಿ ದೇವರು ಇವನನ್ನು ಅಭಿಷೇಕಿಸಿದ್ದಾನಂತ. ಆದ್ರೆ ಆ ಅಭಿಷೇಕದ ಪ್ರತಿಬಿಂಬ ಕಾಣಿಸ್ಲಿಕ್ಕೆ ಪ್ರಾರಂಭವಾಗ್ಬಿಡ್ತು. ಯಾರನ್ನ ದೇವರು ಅಭಿಷೇಕಿಸಿದಾನಲ್ಲ ಅವರಿಗೆ ಸ್ಥಾನ ಬೇಕಾಗಿಲ್ಲ, ಆರ್ಡಿನೇಷನ್ ಸರ್ವಿಸ್ ಬೇಕಾಗಿಲ್ಲ, ಅವ್ರನ್ನ ಎತ್ತಿ ಅನೌನ್ಸ್ ಮಾಡಿ ಸ್ಟೇಜ್ ಮೇಲೆ ಹಾಕಬೇಕಾಗಿಲ್ಲ. ದೇವರ ಆತ್ಮನ ಅವ್ರ ಮೇಲೆ ಇರುವಾಗ, ಆತನ ಆಶೀರ್ವಾದ ನಿನ್ನ ಮೇಲಿರುವಾಗ ಅದು ಹೆಂಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದಂದ್ರೆ ಬೇರೆಯವ್ರಿಗೆ ಕಿರಿಕಿರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಅವನಿಗೆ ಕಿರಿಕಿರಿ, ಇವನು ಸುಮ್ಮನೆ ನಿಂತು ಬಾರಿಸ್ತಾ ಇದ್ರೆ ಆ ದೆವ್ವ ಬಿಟ್ಟು ಹೋಗ್ತಾ ಐತೆ. ಅವತ್ತಿನ ದಿನ ಏನಾಯ್ತಂದ್ರೆ ಕೆಲವೊಂದ್ಸಾರಿ ದೆವ್ವ ಬಿಟ್ಟೋದ್ರು ನಾವು ದೆವ್ವನ್ ಬಿಡಲ್ಲ. ಈಟಿ ತಗೊಂಡು ಎಸದ್ರೆ ಇಮ್ಯಾಜಿನ್ ಮಾಡಿ ಪಕ್ಕಕ್ಕೆ. ಸೊ ಇಮ್ಯಾಜಿನ್ ಗಿಟಾರ್ ಬಾರಿಸ್ತಾ ಇದ್ದೀರಾ, ಯೆಹೋವನಲ್ಲಿ ತಲ್ಲೀನರಾಗಿ ಗಿಟಾರ್ ಬಾರಿಸ್ತಾ ಇದ್ದೀರಾ, ಒಮ್ಮೆ ಢಳಂಗ್ ಸೌಂಡ್ ಬಂತ. ಕಣ್ಣು ತೆಗೆದು ನೋಡಿದ್ರೆ ಇಂಥ ದೊಡ್ಡ ಬರ್ಚಿ ಪಕ್ಕದಲ್ಲಿ ಗಿಟಾರ್. ಅವನು ಚಿನ್ನರಿಯನ್ನಿಟ್ಟವನು ಹೆಂಗೆ ಓಡ್ದಂದ್ರೆ ಅವತ್ತು ಓಡ್ಲಿಕ್ಕೆ ಪ್ರಾರಂಭ ಮಾಡಿದವನು ಇನ್ನೂ ಓಡ್ತಾ ಇದ್ದಾನೆ. ಕೇಳ್ತಾ ಇದ್ದೀರಾ? ಓಡ್ತಾ ಇದ್ದಾನೆ. ಅಂತ ಸನ್ನಿವೇಶ ಎದುರಿಸಿದ್ರೆ ತಿರ್ಗಾ ಆ ಮನುಷ್ಯನ ಮುಂದೆ ನಿಲ್ಲಕ್ಕೆ ಗುಂಡಿ ಆಗ್ಬೋದಾ? ಕೇಳ್ತಾ ಇದ್ದೀರಾ? ಅದು ಒಂದ್ಸರಿ ಅಲ್ಲ, 2 ಸರಿ ಆಯ್ತು. ಇನ್ನು ಸಾಕಾಯ್ತು ಇವನಿಗೆ. ಎದ್ದವನೇ ಓಡೋದ. ಇವನಿಂದ 600 ಜನ ಬೆನ್ನತ್ತಿದ್ರು ನಾವು ಬರ್ತೀವಂತ. 600 ಜನ ಅವರು ಬೆನ್ನತ್ತಿದ್ರು. ಅವ್ರ ಬಗ್ಗೆ ಬೈಬಲ್ ಏನ್ ಹೇಳ್ತದಂದ್ರೆ ಸಾಲ ಮಾಡಿದವರು, ಸಾಲ ಕೊಟ್ಟವರಲ್ಲ. ಹೋಲ್ಡ್ ಆನ್, ಸ್ವಲ್ಪ ಕಾದ್ಕೋ. ವಾಗ್ದಾನ ಇರುವಾಗ, ವಾಗ್ದಾನ ಕೊಟ್ಟಿದ್ದಕ್ಕೆ ಒಂದು ಡೇಟ್ ಇದ್ರೆ ಆ ವಾಗ್ದಾನ ನೆರವೇರಿಸೋದಕ್ಕೂ ಒಂದು ಡೇಟ್ ಇದೆ, ಒಂದು ದಿನಾಂಕ ಇದೆ. ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋರಿದ್ರೆ ಆಮೇಲೆ ನಮ್ದಾಗ ಹೇಳ್ತೀರಾ? ನಿನ್ನ ಮಕ್ಕಳನ್ನ ಎಬ್ಬಿಸ್ತೀನಿ ಅಂತ ವಾಗ್ದಾನ ಮಾಡಿದ ದಿನಾಂಕ ಇದ್ರೆ ಆ ಎಬ್ಬಿಸೋ ದಿನಾಂಕನೂ ಇದ್ದೇ ಇದೆ. ಇವನನ್ನ ಬೆನ್ನಟ್ಟಿದವರು ಸಾಲ ಮಾಡಿಕೊಂಡವರು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಎಷ್ಟೇ ನನಗೆ ಆತ್ಮದಲ್ಲಿ ಹೋರಾಟವಿದ್ರು, ಮನಸ್ಸಿನಲ್ಲಿ ಸೈತಾನನು ಹೋರಾಟ ನಡೆಸಿದ್ರು, ನಾನು ನಿಮ್ಮ ಸಭಾಪಾಲಕನಾಗಿ, ದೇವರ ಸೇವಕನಾಗಿ ಆತನ ಸನ್ನಿಧಿಯಲ್ಲಿ ಕಾದುಕೊಂಡು ಕೇಳಿಸಿಕೊಂಡವ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪರಿಸ್ಥಿತಿ ಬದಲಾಗ್ಲಿಕ್ಕೆ ಹೋಗುತ್ತೆ. ಕಾರಣ ಆತನು ನುಡಿದದ್ದು ಸತ್ಯ, ಸಮುವೇಲನು ನುಡಿದದ್ದು ಸತ್ಯ. ಕೊಂಬಿನಿಂದ ಹೊರಟ ಎಣ್ಣೆ ಸತ್ಯವಾದ ಎಣ್ಣೆ, ಆ ಆರ್ಡಿನೇಷನ್ ಸತ್ಯವಾದದ್ದು. ಕನ್ನಡ ಬೈಬಲ್ದಲ್ಲಿ ಹೇಳ್ತದೆ ಶ್ರೇಷ್ಠವಾದ, ಯಾರಾದ್ರೂ ಹೇಳಿ, ಶ್ರೇಷ್ಠವಾದ 3,000 ಸೈನಿಕರಂತೆ. ಅಭಿಷೇಕಕ್ಕೆ ವಿರುದ್ಧ ಬೀಳುವಾಗ ಹಿಂಗ ವಿರುದ್ಧ ಬೀಳ್ತದ ನೋಡಿ. ಸೈತಾನನು ಶ್ರೇಷ್ಠವಾದ ಸಂಗತಿಗಳನ್ನು ನಿನ್ನ ಬಿಡ್ತಾನೆ. ಶ್ರೇಷ್ಠವಾದ 3,000 ಸೈನಿಕರನ್ನ ತಗೊಂಡು, ಅವನಿಗೆ ಗೊತ್ತು, ಯಾಕಂದ್ರೆ ನಿನ್ನ ಮೇಲಿರುವಂತ ಅಭಿಷೇಕ, ನಿನ್ನ ಮೇಲಿರುವಂತ ಅಭಿಷೇಕ ಸಾಧಾರಣ ಸೈನಿಕರು ಬಿಟ್ರೆ ಸುಟ್ಟು ಬೂದಿ ಆಗುತ್ತೆ. ಇದಕ್ಕೆ ವಿಶೇಷವಾದ ಸೈನಿಕರು ಬೇಕಂತ ನರಕದ ಎಲ್ಲಾ ಸೈನಿಕರನ್ನ ಕೂಡಿಸಿದ್ದಾಗ್ಯೂ ಸಹ ಆ ಅಭಿಷೇಕದ ಅಡಿಯಲ್ಲಿರುವಂತವ್ರ ಬಗ್ಗೆ ಹೇಳಲ್ಪಡ್ತದೆ, ನಮ್ಮೊಳಗಿರುವ ಆತನು ಲೋಕದಲ್ಲಿರುವ ಒಳಗೆ ಆತನಿಗಿಂತಲೂ ಎಷ್ಟೋ ಬಲಶಾಲಿ ಆಗಿದ್ದಾನಂತ. ನಿರಾಶೆ ಆಗಬೇಡಮ್ಮ, ನಿರಾಶೆ ಆಗ್ಬೇಡ. ಈತನು ಒಳಗಡೆ ಇದ್ದಾನೆ, ಹೊರಗಡೆ 3,000 ಜನ, ಹೊರಗಡೆ ಸೈನಿಕರು. ಯಾವ ಹುಚ್ಚ ಅರಸ, ಅಯ್ಯೋ ಸಾರಿ, ಅರಸರಿಗೆ ಹುಚ್ಚ ಅಂದ್ಬಿಟ್ಟೆ. ಅರಸರ ವಿಧಾನ ನಿಮಗೆ ಗೊತ್ತಿದ್ರೆ ತಿಳಿಸ್ತೀನಿ ಕೇಳಿ. ಅರಸ ಕೂತ್ಕೊಳ್ಬೇಕಂದ್ರೆ ಮೊದಲು ಟೇಬಲ್ ಸರಿ ಇದೆಯಲ್ಲ ನೋಡ್ತಾರಾ ಇಲ್ವಾ? ಅರಸ ಕುಡಿಬೇಕಂದ್ರೆ ಮೊದಲು ಒಬ್ರು ಕುಡಿದು ಸರಿ ಇದೆಯಲ್ಲ ಅಂತ ನೋಡ್ತಾರೆ. ಈ ಗವಿ ಚೆಕ್ ಮಾಡ್ಲಾರ್ದೆ ಅವ್ನಿಗೆ ಹೆಂಗೆ ಬಿಟ್ರು? ಕೇಳ್ತಾ ಇದ್ದೀರಾ? ಎಂಥದ್ದು ನೋಡಿ, ಕರ್ತನ ಅವನನ್ನು ಹೆಂಗೆ ಸಂರಕ್ಷಿಸ್ತಾ ಇದ್ದಾನೆ ನೋಡಿ. ಒಳಗಡೆ ದಾವೀದನ ಅಡ್ಕೊಂಡವನೇ, ಆತನ ಜೊತೆಗೆ ಆತನ ಜನರಿದ್ದಾರೆ.
ಆ ಸೌಲನ್ ಬರ್ತಾ ಇದ್ದಾನೆ. ಸೌಲನಿಗೆ ಎಂಥ ಮಂಕು, ಸೌಲನ ಸೈನಿಕರಿಗೆ ಎಂಥ ಮಂಕು, ಯಾರೂ ಗವಿಯನ್ನ ಚೆಕ್ ಮಾಡಲಿಲ್ಲ. ನಿನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ದೇವರು ನಿನ್ನನ್ನು ಕಾದಿದ್ದಾನೆ, ಎಂತೆಂಥದಲ್ಲಿ ಒಂದು ವೇಳೆ ಅರಸನೇ, ಒಂದು ನಿಮಿಷ, ನೀನು ಇಸ್ರಾಯೇಲರ ಅರಸನು, ಮೊದಲು ನಾವು ಗವಿಯನ್ನು ಚೆಕ್ ಮಾಡ್ತೀವಿ ಅಂತ 4 ಸೇನಾಪತಿಗಳು ಅರಸನ ಆ ಒಂದು ಗವಿಯಲ್ಲಿ ಮಲಗಲಿಕ್ಕೆ ಹೋದ್ರೆ ಹೆಂಗ್ ಚೆಕ್ ಮಾಡ್ತಾರೆ ಗೊತ್ತಾ? ಕೊನೆ ಗೋಡೆ ಸಿಗೋವರೆಗೂ ಒಳಗಡೆ ಹೋಗ್ತಾರೆ, ಎಲ್ಲ ಪರಿಶೀಲಿಸ್ತಾರೆ, ಎಲ್ಲ ಪಕ್ಕ ಆದ ಮೇಲೆ ಏರ್ಪ್ಲೇನ್ ಹಿಡಿತದೆ ಒಳಗಡೆ. ಆದ್ರೆ ಇಲ್ಲೇನಾಯ್ತು, ಒಳಗಡೆ ಪ್ರಾಣ ವೈರಿ ಇದ್ದಾನೆ, ಕೇಳೋರಿಲ್ಲ, ನೋಡೋರಿಲ್ಲ. ದೇವರು ನಿನ್ನನ್ನು ಸಂರಕ್ಷಿಸೋದನ್ನು ಗುರ್ತಿಸ್ಕೋ. ಮಳೆ ಬಂದಾಗಲೂ ದೇವರು ನಿನ್ನನ್ನು, ಹಕ್ಕಿಯು ತನ್ನ ಮರಿಗಳನ್ನು ಒಂದು ಪುಕ್ಕದಲ್ಲಿ ಇಟ್ಟುಕೊಂಡು ಸಂರಕ್ಷಿಸ್ತಾ ಇರುವ ಹಾಗೆ ಸಂರಕ್ಷಿಸ್ತಾ ಇದ್ದಾನೆ. ವೈರಿಯು ಹೊಸ್ತಲಿಗೆ ಬಂದರೂ ಒಳಗಡೆ ಬರ್ಬೇಕನ್ನುವಂಥ ಮಂಕುತನ ಅವನಿಗಿಲ್ಲ. ಪ್ರತಿದಿನ ದೇವರು ನಿನ್ನನ್ನು ಕಾಯ್ತಾ ಇದ್ದಾನೆ. ಭಯಪಡಬೇಡ. ಸುದ್ದಿಗಳು, ಯಾವ ಕೆಟ್ಟ ಸುದ್ದಿಯ ಭಯವೂ ನಿನಗೆ ಇರುವುದಿಲ್ಲ ಅಂತ ಬರ್ದಿಲ್ವೋ? ಯಾರು ಗವಿ ಪರೀಕ್ಷಿಸ್ಲಿಲ್ಲ, ಒಳಗಡೆ ಕೂತವ್ರು. ಇನ್ನೊಬ್ಬನ ಹೇಳ್ತಲ್ಲೇ ಲಾಟ್ರಿ ಹತ್ತು ದಾವಿದ, ನನ್ನ ಮುಗಿಸ್ಬಿಡು, ಈಗಲೇ ಮುಗಿಸ್ಬಿಡು. ದಾವಿದನ ಹೇಳ್ತಾನೆ, ಇಲ್ಲ, ನಾನು ಅಭಿಷಿಕ್ತನನ್ನ ಮುಟ್ಟಲ್ಲ. ದಾವಿದನ ಮೊದಲನೇ ಪ್ರಕಟಣೆ, ಇಸ್ರಾಯೇಲರ ಸೈನ್ಯ ಯೆಹೋವನ ಭೂಮಿಯ ಮೇಲಿರುವಂಥ ಸೈನ್ಯ. ದೇವದೂತರು ಅಲ್ಲಿದ್ರೆ ಭೂಮಿ ಮೇಲೆ ನೀನು, ದೇವದೂತರು ಅಲ್ಲಿ ಆರಾಧಿಸೋದಾದ್ರೆ ಭೂಮಿ ಮೇಲೆ ನೀನು, ದೇವದೂತರು ಮಧ್ಯಾಕಾಶದಲ್ಲಿ ಹೋರಾಡೋರಾಗಿದ್ರೆ ಭೂಮಿ ಮೇಲೆ ಹೋರಾಡೋನು ನೀನು, ದೇವದೂತರಿಗೆ ಆ ಬಲ ಕೊಡಲ್ಪಟ್ಟಿರುವುದಾಗಿದ್ರೆ ನಿನಗೂ ಸಹ ಆ ಬಲ ಕೊಡಲ್ಪಟ್ಟದೆ. ಭಯಪಡಬೇಡ, ಕಳೆಗುಂದಬೇಡ. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ಅಭಿಷಿಕ್ತನನ್ನು ಮುಟ್ಟಲ್ಲ. ಇದು ಒಂದನೇ ಘಟನೆ. ಎರಡನೇ ಘಟನೆಯಲ್ಲಿ ಏನಾಗ್ತಾ ಇದೆ, ಮತ್ತೆ 3,000 ಜನರನ್ನು ತಗೊಂಡು ಕೊನೆಯ ಸಾರಿ ಇದು ಒಂದು ದಿನ. ಎಷ್ಟು ವಿಚಿತ್ರ ನೋಡಿ. ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ದೇವರು ನಿಮ್ಮನ್ನು ಆಶೀರ್ವದಿಸುವ ರೀತಿಯನ್ನು ನೀವು ಗುರುತಿಸಿ, ನಾನು ನೋಡೋ ರೀತಿಯಲ್ಲಿ ನೀವು ಗುರುತಿಸೋದಾಗಿದ್ದರೆ ನಿಮ್ಮ ಪ್ರಾರ್ಥನೆ ಇದ್ದ ಹಾಗಿರಲ್ಲ, ನಿಮ್ಮ ಬೈಬಲ್ ಧ್ಯಾನ ಇದ್ದ ಹಾಗಿರಲ್ಲ, ನಿನ್ನ ಮುಖ ಇದ್ದ ಹಾಗಿರಲ್ಲ. ಅದು ಕಳೆಗುಂದದೆ ಉತ್ತಮವಾದ ತೇಜಸ್ಸಿನಿಂದ ತುಂಬಲ್ಪಡ್ತದೆ. ಯಾಕೆಂದರೆ ಕಾರಣ ದೇವರು ನಿನ್ನ ಎತ್ತಾ ಇದ್ದಾನೆ. ಒಂದು ಸೇರ 3,000 ಶ್ರೇಷ್ಠ ಸೈನಿಕರನ್ನ ತಗೊಂಡು ಇವನನ್ನು ಬೆನ್ನಟ್ಟಿದ್ದಾನೆ. ಅಡವಿಯಲ್ಲಿ ಯಾರೋ ಬಂದು ಸುದ್ದಿ ಹೇಳಿದ್ರಂತೆ ದಾವೀದನಿಗೆ. ಏನಂತ ಹೇಳಿದ್ರಂದ್ರೆ, ಸೌಲನ್ ನಿನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದವನೇ, ಆಮೇನ್, ನಿನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದವನೇ ಅಂತ ಹೇಳಿದ್ರೆ ಇವನು ನೋಡ್ಲಿಕ್ಕೆ ಬಂದಂತೆ. ಎಷ್ಟು ಧೈರ್ಯ ನೋಡಿ, ನೋಡ್ಲಿಕ್ಕೆ ಬಂದಂತೆ. ಎಷ್ಟು ಜನರನ್ನ ತಗೊಂಡು? ಅಲ್ಲಲ್ಲ, 3,000 ಸೌಲ ತಂದವನೇ. ದಾವಿದ ನನ್ನನ್ನು ಸೌಲ ಹೊಡಿಲಿಕ್ಕೆ ಬಂದಾನಲ್ಲಪ್ಪ ಅಂತ ನೋಡ್ಲಿಕ್ಕೆ ಇವನು ಎಷ್ಟು ಮಂದಿನ ತಗೊಂಡು ಬಂದ ಗೊತ್ತಾ? ಜೊತೆಗೆ ಅನೌನ್ಸ್ ಮಾಡಿದ್ನಂತೆ. ಕೇಳ್ತಾ ಇದ್ದೀರಾ? ಅನೌನ್ಸ್ ಮಾಡಿದ್ನಂತೆ. ಏನಂತ ಅನೌನ್ಸ್ ಮಾಡ್ದ? ಇರೋರೇ 600 ಜನ. ಆ 600 ಜನರಿಗೆ ಅನೌನ್ಸ್ ಮಾಡ್ತಾವನೆ, ನನ್ನ ಜೊತೆಗೆ ಸೌಲನನ್ನ ನೋಡೋದಕ್ಕೆ ಯಾರು ಬರ್ತೀರಾ? ಎಂತ ಗುಂಡಿ ಇದ! 3,000 ಜನರನ್ನ ತಗೊಂಡು ಇವನನ್ನ ಕಂಡಲ್ಲಿ ಶೂಟ್ ಆಟ್ ಸೈಟ್ ನೋಡ್ದಲ್ಲಿನೇ ಬರ್ಜಿ ಹಾಕ್ಬೇಕು ಇವನಿಗೆ ಅಂತ ಆಜ್ಞೆ ಹೊಂದಿರುವಂತ 3,000 ಶ್ರೇಷ್ಠ ಯೋಧರು ಬಂದ್ರೆ ಇವನು ಅನೌನ್ಸ್ ಮಾಡ್ತಾನಂತೆ ಅಡವಿಯಲ್ಲಿ, ನನ್ನ ಜೊತೆಗೆ ಯಾರು ಬರ್ತೀರಾ ಸೌಲನನ್ನ ಭೇಟಿ ಆಗ್ಲಿಕ್ಕೆ? ಆಮೇನ್. ಅರ್ಥ ಆದವ್ರು ಯಾರಾದ್ರೂ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? ಒಬ್ಬನೆದ್ದು ನಿಂತ್ಕೊಂಡ, ಇಬ್ರು ಹೋದ್ರಂತೆ. ಹೋಗಿ ದೂರದಿಂದ ನೋಡಿದ್ರೆ 3,000 ಜನ ರಾತ್ರಿಯಲ್ಲಿ ಮಲಗಿದ್ದಾರೆ. ಸೌಲ 3,000 ಜನರ ಮಧ್ಯದಲ್ಲಿ ಅವನು ಸುತ್ತಲೂ 3,000 ಜನ ಇವನು ಮಧ್ಯದಲ್ಲಿ ಮಲಗಿದ್ದಾನೆ. ಇವನು ತಲೆ ಪಕ್ಕದಲ್ಲಿ ನೀರು ಕುಡಿಯೋ ತಂಬಿಗೆ ಇದೆ. ಇವನು ಪ್ರಿಯವಾದಂಥ
ಸೌಲ್ ವಾಸ್ ವೆರಿ ಎಕ್ಸ್ಪರ್ಟ್ ಇನ್ ದ ಜಾವಲಿನ್. ಸೌಲನಿಗೆ ಈಟೆಯಲ್ಲಿ ತುಂಬ ಪರಿಣಿತಿ. ಯಾಕೆ ಗೊತ್ತಾ? ಅದನ್ನು ಹೇಳ್ತೀನಿ. ಎಷ್ಟು ಜನರಿಗೆ ಇದ್ದೀರಾ? ಈಟೆ ಎಸಿಲಿಕ್ಕೆ ಎಷ್ಟು ಉದ್ದ ಕೈ ಇರ್ತದೋ ಅಷ್ಟು ಪವರ್ಫುಲ್ ಹೋಗುತ್ತೆ. ಸೌಲನನ್ನು ಆರಿಸಿಕೊಂಡಾಗ ಆತನ ಸ್ಟೇಚರ್ ಹೆಂಗಿತ್ತಂತೆ? ಸಂವೇಲನು ಅವನನ್ನು ಅರಸನಾಗಿ ಆರಿಸಿಕೊಂಡಾಗ ಎಲ್ಲ ಇಸ್ರಾಯೇಲರ ಮಧ್ಯದಲ್ಲಿ ಅವರ ಭುಜಕ್ಕಿಂತಲೂ ಎತ್ತರ ಆಗಿದ್ದಂತೆ. ಅಂದರೆ ಕೈ ಎಷ್ಟು ಉದ್ದ ಆಗಿರಬಾರ್ದು. ಇವನು ಎಸದ ಅಂದರೆ ಯಾರಾದ್ರೂ ಕೇಳ್ತಾ ಇದ್ದೀರಾ? ಇವನು ಈಟಿ ಎಸದ ಅಂದರೆ ಆ ತಲೆ ಸೀಳಿ ಹೋಗೋದು. ದಾವೀದನು ಚರಿತ್ರೆ ಪ್ರಕಾರ ಕುಳ್ಳ. ಈ ಕುಳ್ಳನಿಗೆ ಎಷ್ಟು ಧೈರ್ಯ ನೋಡ. ಅವನನ್ನ ತಲೆ ಪಕ್ಕದಲ್ಲಿನೇ, ಅರಸನ ತಲೆ ಪಕ್ಕದಲ್ಲಿ ಅವನ ಪ್ರಿಯವಾದಂತ ಈಟಿ ಇದೆ, ನೀರಿನ ತಂಬಿಗೆ ಇದೆ. ಸುತ್ತಲೂ 3,000 ಜನ ತಮ್ಮ ಈಟಿ ಬರ್ಚಿಯೊಂದಿಗೆ ನಿದ್ದೆ ಮಾಡ್ತಾ ಇದ್ದಾರೆ. ಸೈನಿಕರು ಶೂಸ್ ತೆಗಿಯಲ್ಲ, ತಮ್ಮ ಡ್ರೆಸ್ ತೆಗಿಯಲ್ಲ, ರೆಡಿ. ಒಂದು ಸ್ವಲ್ಪ ಶಬ್ದ ಆದ್ರೆ ಎದ್ದು ನಿಂತ್ಕೊಳ್ತಾರೆ. ಅವ್ರ ಕೈ ನೇರವಾಗಿ ಈಟಿಗೆ ಹೋಗುತ್ತೆ, ಅವ್ರ ಕೈ ನೇರವಾಗಿ ಬರ್ಚಿಗೆ ಹೋಗುತ್ತೆ. ರೆಡಿ ಮಲಗಿದ್ದಾರೆ. ಅವರ ಮಧ್ಯದಲ್ಲಿ ಸತ್ಯವೇದ ಹೇಳ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳೋದು ನೋಡಿ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದ. ಕಟ್ಟೆಗೆ ಹೇಳಿ, ಅದನ್ನು ಸ್ವೈರಿ ಕೇಳಿಸ್ಕೊಳ್ಬೇಕು, ದೇವದೂತರು ಕೇಳಿಸ್ಕೊಳ್ಬೇಕು. ನನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು, ಯಾವ ದಿನ ದಾವೀದನ ತಲೆಗೆ ಅಭಿಷೇಕದ ಎಣ್ಣೆ ಸುರಿಯಲ್ಪಟ್ಟಿತ್ತು, ಆ ಎಣ್ಣೆಯಲ್ಲಿ ಈ ಅಭಿಷೇಕವು ಬರೆಯಲ್ಪಟ್ಟಿತ್ತು. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದೆಂಬುದಾಗಿ. ಯಾವ ದಿನ ದೇವರ ಆತ್ಮನು ನಿನ್ನನ್ನು ಪರವಶನನ್ನಾಗಿ ಮಾಡಿದನೋ, ಯಾವ ದಿನ ದೇವರ ಆತ್ಮನು ತನ್ನ ಅಭಿಷೇಕ ತೈಲದಿಂದ ನಿನ್ನ ಅಭಿಷೇಕಿಸಿದನೋ, ಅದೇ ದಿನ ಆ ಅಭಿಷೇಕದಲ್ಲಿ ಇದು ಬರೆಯಲ್ಪಟ್ಟಿತ್ತು. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದ.